ಯಾಕ ಬಟ್ಟೆ ಬಾಂಡೆ ಅಷ್ಟು ಮುಗಿಸ್ಕೊಂಬಂದೆ ನೋಡವ. ನಿಮ್ದು ತರಕಾರಿ ಎಲ್ಲ ಸುಸದಾತ? ಹ್ಞೂನವ, ನಮ್ಮದು ತರಕಾರಿ ಎಲ್ಲ ಸುಸದಾತ. ಎಲ್ಲನೂ ಒಂದು ಕವರ್ನ ಹಾಕಿ ಬೇರೆ ಬೇರೆ ತರಕಾರಿನೆಲ್ಲ ಬೇರೆ ಬೇರೆ ಕವರ್ನ ಹಾಕಿ ಇದೊಂದು ಚೀಲ್ದಾಗ ಇಟ್ಟಿವಿ. ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಅರ್ಧ ತಾಸು ಹಂಗೆ ಬಿಟ್ಟು ಅಡುಗೆ ಚಲೋ ಮಾಡಂತೇಳ್ರಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಾರ ಕೂತೋರಿ. ಇಷ್ಟು ತನಕ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಮಾಡಿ ಬಂದು ಸುಸ್ತಾಗಿರ್ತೈತೆ ನಿಮಗೂ. ಒಂದು ಸ್ವಲ್ಪ ಕುತ್ಕೋರಿ. ಬಡ ಬಡ ಯಾಗಲೇನೆಲ್ಲ ಹೆಚ್ಚಿಟ್ಟಿವಿ, ಸೊಪ್ಪನ್ನು ಸೋಸಿಟ್ಟಿವಿ. ಬಡ ಬಡ ಒಬ್ರು ಪಲ್ಯ, ಒಬ್ರು ಅನ್ನ, ಒಬ್ರು ಸಾರು, ಒಬ್ಬರು ರೊಟ್ಟಿ ಮಾಡಿಬಿಟ್ರೆ ಮುಗ್ದು ಹೋಗ್ತೈತಗ. ಕೂತೋರಿ ಒಂದು ಸ್ವಪ್ಪತ್ತು. ಹ್ಞೂ ಯವ್ವ, ಇಷ್ಟ ತನಕ ನಿಂತು ಬಟ್ಟೆ ಒಗೆಷ್ಟೇ ಸಾಕಾಗೋದು ನೋಡವ ಯವ್ವ. ಒಂದಲ್ಲ ಎರಡಲ್ಲ ಬಟ್ಟೆ. ಯಾಕ ರೊಟ್ಟಿ ತಿಂದು ಬ್ಯಾಸರ ಆಗ್ಬಿಟ್ಟೈತಿ. ಇವತ್ತು ಚಪಾತಿ ಮಾಡನ್ರೆ. ಆಯ್ತವ, ಅದ್ರಾಗ ಏನೈತಿ. ಆಯ್ತವ ಹಂಗಾರ ಬಡ ಬಡ ಆಮೇಲೆ ಸರಸ್ವತಿ ನೀ ಹಿಟ್ಟು ಕಲಸಿಟ್ಬಿಡವ. ಆಮೇಲೆ ಚಪಾತಿನ ಮಾಡಿದ್ರೆ ಆತವ. ಹ್ಞೂ ಬೇವ, ನನಗೂ ರೊಟ್ಟಿ ಬ್ಯಾಸರ ಆಗ್ಬಿಟ್ಟಿತ್ತು. ಚಪಾತಿ ಮಾಡಿಬಿಡ್ರಿ ಬೇ ಇವತ್ತು. ಆತವ, ಅದನ್ನೇ ಮಾಡಿಬಿಡನ್ರಿ. ಹಂಗಾರ ಇನ್ನೂ ಲಘುನ ಆಕೈತೆ ಅಡುಗೆ ಕೆಲಸ ಎಲ್ಲ. ಯವ್ವ ಅಂದಂಗೆ ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ ಬೇ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಒಂದು 2 ದಿನ ಅಷ್ಟು ರಜೆ ಕೇಳ್ಕೊಂಡು ಬಂದಿದ್ದೆ. ಹೆಂಗೋ ಇವಾಗೇನು ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡೋದು. ನಾಳೆ ಬೆಳಗ್ಗೆ ಸ್ವಲ್ಪ ಲಘುನ ಹೋಗ್ತೀನಿ ಬೇ. ಆತವರವ, ನಮಗೂ ಇನ್ನೇನು ಚಿಂತಿರಂಗಿಲ್ಲ. ನೀನು ಅಲ್ಲಿರ್ತಿ ಇಲ್ಲಿರ್ತಿ ಅಂತ ಅನ್ನೋದು. ಇಲ್ಲಿಂದನೇ ಹೋಗೋದು ಬರೋದು ಮಾಡ್ತೀಯಲ್ಲ. ಆತವ, ಹೋಗಪ್ಪ ಹಂಗಂದ್ರೆ ನಾಳೆಯಿಂದ. ಏನು ಎಲ್ಲರೂ ಆರಾಮಾಗಿ ಮಾತಾಡ್ಕೊತ ಕುತ್ಕೊಂಡ್ಬಿಟ್ಟಿದ್ದೀರಾ? ಕೆಲಸ ಎಲ್ಲ ಆಯಿತಾ? ಬಾಬೇ ಅಕ್ಕ, ನಾವು ಯಾವಾಗ ಆರಾಮಾಗಿ ಕುತ್ಕೋತೀವಿ? ಆರಾಮಾಗಿ ಕುತ್ಕೊಳ್ಳೋರ ಬೇರೆ ಇರ್ತಾರೆ. ನಮ್ದು ಬರೀ ಕೆಲಸ ಕೆಲಸ ಕೆಲಸ. ಎಲ್ಲಿ ಸೊಪ್ಪು ಸೋಸ್ಕೊತ ಕುಂತಿದ್ವಿ, ಹಂಗೆ ಈಗ ಇವ್ರು ಬಂದ್ರಲ್ಲ ಮಾತಾಡ್ಕೊತ ಕುಂತಿದ್ವಿ. ಬಾಬೇ ಅಕ್ಕ, ನೀನೇನು ಅಡುಗೆ ಮನೆಗೆ ಬಂದುಬಿಟ್ಟಿದ್ದಿಲ್ಲ? ಎಷ್ಟು ಸೊಕ್ಕಿಂದ ಮಾತಾಡ್ತಿರಲ್ಲ. ಮಾತಾಡ್ರಿ ಮಾತಾಡ್ರಿ, ನಿಮ್ಮ ಸೊಕ್ಕೆಲ್ಲ ಹೆಂಗೆ ಇಳಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ಓ ಹೌದಾ, ಏನಿಲ್ಲ, ಹಾಗೆ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಅಂತ ಬಂದೆ. ಹಂಗೆ ಯಾಕೆ ಬಂದಿರಿ? ಯಾವ್ದಾರು ಒಂದು ಪಲ್ಯ ಮಾಡಂತ್ರಿ ಅಂತ ಬರ್ರಿ. ನಿಮ್ಮ ಕೈಯಿಂದ ನಾವು ತಿಂದಿಲ್ಲ, ಹೆಂಗೆ ಮಾಡ್ತೀರಂತ ನಾವು ನೋಡಬಿಡ್ತೀವಿ. ನಿಮ್ಮ ಊರಿಗಂತೂ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ ಬೆಂಗಳೂರಿಗೆ. ಅಲ್ಲಿಗೆ ಇಲ್ಲಾರ ಮಾಡಿರಿ, ನಿಮ್ಮ ಕೈಯಾಗ ಅಡುಗೆ ಹೆಂಗಾಗುತ್ತಂತ ನಾವು ನೋಡ್ತೀವಿ. ಇರ್ತೀನಲ್ಲ, ಇನ್ನು ನಾಳೆ ನಾಡಿದ್ದೆಲ್ಲ ಇರ್ತೀನಲ್ಲ. ನಾಳೆ ನಾನೇ ಮಾಡ್ತೀನಂತವ್ರಿ. ಅದು ನಿನ್ನೆ ತಾನೇ ಬಂದಿದ್ದೀವಲ್ಲ ಊರಿಂದ, ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದೆ. ಇಲ್ಲಾಂದರೆ ನಾ ಮಾಡ್ತಿದ್ದೆಪ್ಪ. ಏನು ಸುಸ್ತು ಏನು? ಈ ಮನ್ಯಾಗ ಯಾರು ರೆಸ್ಟ್ ಮಾಡಿದ್ರೆ ನಡ್ತೈತಿ. ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ ಎಲ್ಲರಿಗೂ ಕಣ್ಣಿಗೆ ಒತ್ತತೈತಿ ನೋಡ್ಬೇ ಅಕ್ಕ. ಒಂದು 2 ನಿಮಿಷ ಹಿಂಗೆ ಕುತ್ಕೋಬಾರ್ದು. ಬೇರೆಯವರೆಲ್ಲ ರೆಸ್ಟ್ ಮಾಡಿದರೆ ಕಣ್ಣಿಗೆ ಕಾಣೋದೇ ಇಲ್ಲ ಈ ಮನ್ಯಾಗ. ಹೌದು ಹೌದು. ನೇತ್ರ, ನೀನೇನು ಆಫೀಸ್ಗೆ ಹೋಗ್ತೀಯಾ ಇವಾಗ? ಹ್ಞೂ ಚಿಕ್ಕಿ, ಆಫೀಸ್ಗೆ ಹೋಗ್ತೀನಿ, ಇಲ್ಲೇ ಹುಬ್ಬಳ್ಳಿಯಲ್ಲಿ. ಎಷ್ಟು ಕೊಡ್ತಾರ ಸಂಬಳ? ಕೊಡ್ತಾರೆ ಚಿಕ್ಕಿ, ನನ್ನ ಖರ್ಚಿಗೆ ಆಗೋಷ್ಟಂತೂ ಕೊಡ್ತಾರೆ. ಏನು ಲಕ್ಷ್ಮಕ್ಕ, ನಿನ್ನ ಮಗ ಓಡೋಗಿ ಯಾರನ್ನ ಮದುವೆ ಆಗಾನಂತ ನಿಮಗೂ ಹೇಳಿಲ್ಲಂತ ಮನ್ಯಾಗ? ನನ್ನ ಮಗ ಹಂಗೆ ಓದ್ತಾನೆ ಹಿಂಗೆ ಓದ್ತಾನಂತ ಅಂತಿದ್ದಿ. ಈಗೇನೆ ನಿನಗೆ ಹೇಳಾರ್ದಂಗೆ ಮದುವೆ ಆಗ್ಬಿಟ್ಟಾನಂತಲ್ಲ? ಹೌದು ಹೌದು ಸಂಗೀತ. ಮತ್ತು ನೋಡು, ನಿನ್ನ ಮಗಳನ್ನೂ ಎಲ್ಲೋ ಕೆಲಸಕ್ಕೆ ಕಳ್ಸಕ್ಕೆ ಕುಂತಿದ್ದೆ. ಮತ್ತು ನಿನ್ನ ಮಗಳು ಯಾರನ್ನಾರು ಇಷ್ಟಪಟ್ಟು ಓದೋದಿದ್ದಾಳೆ. ಅವ ಏನೋ ಗಂಡ್ಮಗ ಹೆಂಗೋ ಒಂದು ನಡೀತು. ಈಕೆ ಹೋದ್ಲಂದ್ರಂತೂ ನಿನ್ನ ಮರ್ಯಾದಿನ ಉಳಿಯಂಗಿಲ್ಲ ನೋಡು. ಈಗಂತೂ ಆಟೋ ಈಟು ಅಂತ ಮರ್ಯಾದೆ ಉಳಿದಿರ್ತೈತಾ? ಅದನ್ನು ಆಮೇಲೆ ಹೋಗ್ಬಿಡ್ತೈತೆ ನೋಡು. ನೋಡಾಂಟಿ, ಚಂದನ ತಂಗೆ ಮಾತಾಡ್ರಿ. ನಮ್ಮಣ್ಣ ಏನೋ ಹಂಗೆ ಮಾಡಿರ್ಬೋದು, ಆದರೆ ನಾನು ಅಂಥ ಕೆಲಸ ಮಾಡೋಂಗಿಲ್ಲ. ಸರಿನ ತಂಗ ಬಾಯಿ ಹಿಡ್ದು ಮಾತಾಡ್ರಿ. ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಬಗ್ಗೆ ತಿಳ್ಕೊಲಾರ್ದ. ನಮ್ಮವ್ವ ನಮ್ಮಪ್ಪ ಎಲ್ಲಿ ಮಾಡ್ಕೊಡ್ತಾರೆ ಅಲ್ಲೇ ಮದುವೆ ಮಾಡ್ಕೋತೀನಿ. ಅದನ್ನ ಬಿಟ್ಟು ಓಡೆಲ್ಲ ಹೋಗಂಗಿಲ್ಲ ನಾನು. ಮಾತಾಡಂಗಿದ್ರೆ ಚಂದನ ತಂಗೆ ಮಾತಾಡ್ರಿ, ಇಲ್ಲಾಂದ್ರೆ ನಮ್ಮ ಜೊತೆ ಮಾತಾಡೋಕೆ ಹೋಗ್ಬೇಡ್ರಿ ನೀವು. ಯಾಕ ನಿನಗೂ ಒಂದು ಗಂಡು ಒಂದು ಹೆಣ್ಣೈತಿ. ಅವರು ಯಾರಿಂದ ಓಡೋಕ್ಕಾರ ಏನು ನೋಡು. ಒಂದು ಸ್ವಲ್ಪ ನಿಮ್ಮ ಮಕ್ಕಳ ಕಡೆನೂ ಲಕ್ಷ್ಯ ಇಟ್ಕೋ. ಬೇರೆಯವ್ರ ಮಕ್ಕಳ ಮೇಲೆ ಇಷ್ಟೊಂದು ಕರುಣೆ ಕಾಳಜಿ ಎಲ್ಲ ಬೇಡ. ನಿನ್ನ ಮಕ್ಕಳದಷ್ಟ ನೀನು ನೋಡ್ಕೋ ಸಾಕು. ಅಯ್ಯ, ನಾನೇನಂತದ್ದು ಹೇಳಬಾರ್ದು ಹೇಳಿದೆ ಅಂತ ನಿಮಗೆ ಸಿಟ್ಟುವಂತ? ಏನೋ ಹಂಗೆ ಒಂದು ಮಾತು ಹೇಳಿದೆಪ್ಪ, ಅಷ್ಟಕ್ಕೆ ಯಾಕೆ ಈ ನಮ್ಮನೆ ಹುರ್ಕೋತೀರಿ? ನೀನಾರ ಏನು ಚಂದನತ್ತಂಗೆ ಅತ್ತೆ ಮನ್ಯಾಗ ಬಾಳೆ ಮಾಡ್ತಿದ್ದೆ ಅಂತಂದು ನಮ್ಮ ನೇತ್ರವಾಗಿ ಹೇಳಕ್ಕೆ ಬರ್ತಿದ್ದಿ. ನೀನು ಚಂದನತ್ತಂಗೆ 3 ದಿನ ಬಾಳೆ ಮಾಡಲಾರ್ದ ಗಂಡನ ಕರ್ಕೊಂಡು ಹೋಗಿ ನಿಮ್ಮ ತವ್ರ ಮನ್ಯಾಗ ಬಿದ್ದಿದ್ದಿ. ನಿನ್ನಂತಕ್ಕೆ ಬಂದು ನೇತ್ರವಾಗ ಉಪದೇಶ ಮಾಡ್ತಿದ್ದೇನೆ. ನಿನ್ನ ಉಪದೇಶ ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಮೊದಲು ನೀ ಚಂದನತ್ತಂಗೆ ಬಾಳೆ ಮಾಡ್ಕೊಂಡು ಹೋಗೋದು ಕಲಿ. ಯಾಕಂಬವ, ಎದಕ್ಕೆ ಬಾಯಿಗೆ ಬಂದಂಗೆ ಮಾತಾಡೋಕುಂತಿಯಲ್ಲ, ಒಂದು ಸ್ವಲ್ಪ ಚಂದನ ತಂಗೆ ಮಾತಾಡೋದು ಕಲಿ. ಆಕೆ ಹೇಳಿದ್ರಾಗ ಏನು ತಪ್ಪಾಯ್ತು? ಇದ್ದಿದ್ದೆ ಅಲ್ಲ ಆಕೆನೇ ಹೇಳಿದ್ದು. ಅದೇನೋ ಅಂತಾರಲ್ಲ, ಇದ್ದಂಗೆ ಹೇಳ್ದಂದ್ರೆ ಎದ್ದು ಬಂದು ಎದೆ ಓದಿತ್ತಂತ. ಹಂಗಾತು. ನಿನ್ನ ತಟ್ಟಾಗ ಒಂದು ದೊಡ್ಡದು ಆನೆ ಬಿದ್ದು ಸತ್ತೈತಿ. ಅದನ್ನ ನೋಡ್ಕೊಳ್ಳೋವಳು ಪಕ್ಕ ತಟ್ಟಾಗ ಬಿದ್ದಿರೋದು ನೊಣ ತೆಗಿಯಕ್ಕೆ ಬರ್ತಿದ್ದಲ್ಲ. ಮೊದಲು ನಿನ್ನ ಜೀವನ ನೀನು ನೋಡ್ಕೊ. ನಾಳೆ ನಿನ್ನ ಮಗಳು ನಿನ್ನಂಗೆ ಮಾಡಿಗಿಡಾಳ. ನಾನೇನು ನನ್ನ ಮಗಳಿಗೆ ಅಂಥದ್ದೆಲ್ಲ ಹೇಳ್ಕೊಡಂಗಿಲ್ಲ. ಚಲೋ ಸಂಸ್ಕಾರನ ಹೇಳ್ಕೊಡ್ತೀನಿ. ಹೌದೌದು, ಹಂಗಾರ ನಿಮ್ಮಪ್ಪ ನಿಮ್ಮವ್ವ ನಿನಗೆ ಚಲೋ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಅನ್ನಿಸ್ತೈತಿ ಬಿಡು.
ನೋಡಮ್ಮವ, ನೀನು ಚಂದನತಂಗೆ ಮಾತಾಡೋದು ಕಲಿ. ಹಿಂಗೆಲ್ಲ ಮಾತಾಡೋದು ಸರಿ ಅನ್ಸಂಗಿಲ್ಲ ನೋಡು. ನೀನು ಚಂದನತಂಗೆ ಮಾತಾಡ್ಬೇಕು, ಅವಾಗ ನಾವು ಚಂದನತಂಗೆ ಮಾತಾಡ್ತೀವಿ. ಇರ್ಲಾರ್ದ ಸುಮ್ಮನೆ ಇರ್ವಿ ಬಿಟ್ಕೊಂಡಾರ ಅನ್ನಂಗೆ ಸುಮ್ಮನೆ ಅನ್ನಕ್ಕೆ ಬಂದ್ರೆ ನಾವು ಯಾರು ಅನ್ಸ್ಕೊಂಡು ಸುಮ್ಮನೆ ಇರಂಗಿಲ್ಲ. ಆಯ್ತು ತಗೋರಿ, ನಿಮಗೆ ಏನು ಅನ್ನಕ್ಕೆ ಹೋಗಂಗಿಲ್ಲ. ಅದು ನಮ್ಮ ಕಡೆ ಒಂದು ಚಲೋ ಸಂಬಂಧ ಇತ್ತು, ಅದಕ್ಕೆ ನೇತ್ರವಾಗ ಹೇಳೋಣ ಅಂತ ಬಂದೆ. ಹುಡುಗ ಚಲೋ ಅದಾನ, ಎಷ್ಟು 2 ಜನ ಅಂತ ಗಂಡ್ಮಕ್ಳು, ಇವನು ಕಾರ್ ಡ್ರೈವರ್. ನೇತ್ರವಾಗ ಚಲೋ ಜೋಡಿ ಆಗುತ್ತಂತ ಹೇಳಕ್ಕಂತ ಬಂದೆಪ್ಪ ನಾನು. ಏನು ಬೇ ಲಕ್ಷ್ಮಕ್ಕ, ಕೊಡ್ತೀನ? ಹುಡುಗ ಕಾರ್ ಡ್ರೈವರ್ ನೋಡು, ಬಾಡಿಗೆ ಕಾರ್ ತೊಗೊಂಡು ಓಡಿಸ್ತಾನಂತ. ನನ್ನ ಮಗಳಿಗೆ ಎಂಥ ಸಂಬಂಧ ಬೇಕಂತಂದು ನಾನು ನೋಡ್ಕೋತೀನಿ. ಆಕಿಗೇನು ತಂದೆ ತಾಯಿ ಎಲ್ಲರೂ ಅದಾರ, ಚಲೋ ಕಡೆ ನೋಡಿ ಕೊಡ್ತೀವಿ. ನೀನೇನು ತಂದು ತೋರಿಸ್ಬೇಕಾಗಿಲ್ಲವ ಸಂಬಂಧನ. ಬೇಕಾದ್ರೆ ನಿನ್ನ ಮಗಳನ್ನ ಹೋಗಿ ಕೊಡು, ನಾವೇನು ಬೇಡ ಅಂತ ಅನ್ನಂಗಿಲ್ಲ. ಮೊದಲು ನಿನ್ನ ಮಗಳದ ನೋಡ್ಕೋಬೇಕ, ಆಮೇಲೆ ನಮ್ಮ ನೇತ್ರ ಒಂದು ಹೇಳಕ್ಕೆ ಬರಂತೆ ಅಂತ. ನಾವೆಲ್ಲ ಅದೀವಿ. ನಮ್ಮ ನೇತ್ರವಾಗ ಎಂಥ ಚಲೋ ಸಂಬಂಧ ತಂದು ಮಾಡ್ಬೇಕಂತ ಅನ್ನೋದು ನಮಗೆ ಗೊತ್ತೈತಿ. ನೀನೇನು ತಂದು ತೋರಿಸ್ಬೇಕಾಗಿಲ್ಲ ವರಾನ. ನಿಮ್ಮ ಲೆವೆಲಿಗೆ ಮತ್ತೆಂಥದ್ದು ಬೇಕು ಸಂಬಂಧ? ಇದು ದೊಡ್ಡ ಸಂಬಂಧ. ಇದಕ್ಕಿಂತ ದೊಡ್ಡ ಸಂಬಂಧ ನಿಮ್ಮ ಮುಖಕ್ಕೆಲ್ಲ ಸಿಗ್ತೈತಿ. ನೇತ್ರವ ಸರ್ಕೊಳ್ಳಿ. ನನ್ನ ಮಗಳಿಗೆ ಎಂಥ ಸಂಬಂಧ ತರಬೇಕು, ಎಂಥ ಸಂಬಂಧ ತರಬಾರ್ದು ಅಂತ ಅನ್ನೋದು ನಮಗೆ ಗೊತ್ತೈತಿ. ನೀನೇನು ಹೇಳಕ್ಕೆ ಬರಬೇಕಾಗಿಲ್ಲ. ನನ್ನ ಮಗಳಿಗೆ ನಾನು ಚಲೋ ಕಡೆ ಸಂಬಂಧ ನೋಡಿನೇ ಕೊಡ್ತೀನಿ, ಬೇಕಾದ್ರೆ ನೀನೇ ಬಂದು ನೋಡಂತೆ ಅಂತ. ಅದನ್ನು ಬಿಟ್ಟು ಇಲ್ಲದೆಲ್ಲ ಮಾತಾಡೋಕೆ ಬಂದಿ ಅಂದ್ರೆ ಮತ್ತು ನನ್ನ ಹತ್ರ ಗ್ಯಾರಂಟಿ ಹೊಡ್ಸ್ಕೋತಿದ್ದಿ. ನನ್ನ ಮಕ್ಕಳ ತಂಟೆಗೆ ಯಾರು ಬಂದು ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ನಿಮಗೆ ಗಂಡ ಹೆಂಡತಿಗೆ ದುಡ್ಕೊಂಡು ತಿನ್ನಕ್ಕೆ ಜಾಗ ಇಲ್ಲದಂಗೆ ಆಗೈತಿ. ನೀವು ದುಡ್ದಿದ್ದು ನಿಮ್ಗೆ ತಿನ್ನಕ್ಕೆ ಸಾಕಾಗಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಮಗಳಿಗೆ ದೊಡ್ಡ ಸಂಬಂಧ ತೊಗೊಂಬಂದು ಮಾಡ್ತೀರ ಮದುವೆನ? ಏಯ್, ನನ್ನ ಮಗಳಿಗೆ ನಾನು ಚಲೋ ಸಂಬಂಧನ ತೊಗೊಂಬಂದು ಮದುವೆ ಮಾಡ್ತೀನಿ. ನಮ್ಮ ಇಡೀ ಸಂಬಂಧಿಕರಾಗ ಯಾರ್ದು ಅಂಥ ಚಲೋ ಸಂಬಂಧ ಇರಬಾರ್ದು. ಅಂಥ ಶ್ರೀಮಂತ ಚಲೋ ಹುಡುಗನ್ನ ತೊಗೊಂಬಂದು ಕರ್ಕೊಂಡು ಬಂದು ನನ್ನ ಮಗಳಿಗೆ ಮದುವೆ ಮಾಡಿಸ್ತೀನಿ. ನೀನ ಬಂದು ನೋಡಂತಿ ಅಂತ, ನಿನ್ನ ಕಣ್ಣೋರೆ ನೋಡಂತೆ ಅಂತ. ಅದನ್ನು ಬಿಟ್ಟು ಏನಾರು ಈಗ ಹೆಚ್ಚು ಕಮ್ಮಿ ಮಾತಾಡಿದೆ ಅಂದ್ರೆ ಗ್ಯಾರಂಟಿ ಹೊಡ್ಸ್ಕೊತಿದ್ದೀನಿ ನನ್ನ ಕೈಯಾಗ. ಏನು ಲಕ್ಷ್ಮಕ್ಕ, ಹಗಲು ಕನಸು ಕಾಣಕುಂತೇನ? ಇಂಥ ಹಳ್ಳಿಯಾಗಿರೋ ನಿಮಗೆ ಚಲೋ ಸಂಬಂಧ ಸಿಗ್ತೈತಂತ ಮಾಡಿರನ? ಅದೇನ ಅಂತಾರಲ್ಲ, ನೀವು ಹೇಳಿರೋ ಮಾತಿಗೆ ನಗ್ಬೇಕೋ ಏನು ಮಾಡ್ಬೇಕೋ ಗೊತ್ತಾಗಬಲ್ದೆ ನನಗೆ. ಯಾಕ ಹಳ್ಳಿಯಾಗಿರೋರಿಗೆ ಚಲೋ ಸಂಬಂಧ ಬರಂಗಿಲ್ಲ ಅಂತ ಮಾಡಿದೇನ? ನೋಡ್ತಾ ಇರೋ, ನಿನ್ನ ಮಗಳಿಗಿಂತನೂ ಚಲೋ ಸಂಬಂಧ ನನ್ನ ಮಗಳಿಗೆ ತೊಗೊಂಬಂದು ಮಾಡ್ತೀನಿ ನಾನು. ಇದು ನನ್ನ ಚಾಲೆಂಜ್, ತಿಳ್ಕೊಂಡಿರ ನೀನು. ನೀನು ಬಾಯಿ ಮೇಲೆ ಬರಡಿಟ್ಕೊಂಡು ನೋಡ್ಬೇಕು. ಹಂಗೆ ಚಲೋ ಸಂಬಂಧನ ತೊಗೊಂಬಂದು ಗ್ರ್ಯಾಂಡಾಗಿ ಮದುವೆ ಮಾಡ್ತೀನಿ ನನ್ನ ಮಗಳದು ನೋಡಂತೆ ಅಂತ ನೀನು. ನೋಡೋಣ ನೋಡೋಣ, ನಿನ್ನ ಮಗಳಿಗೆ ಚಲೋ ಸಂಬಂಧ ಸಿಗುತ್ತಾ, ನನ್ನ ಮಗಳಿಗೆ ಚಲೋ ಸಂಬಂಧ ಸಿಗುತ್ತಂತಂದು. ನನ್ನ ಮಗಳಿಗಾಗಲೇ ಚಲೋ ಸಂಬಂಧ ಹುಡುಕಿಟ್ಟಿನಿ ನಾನು. ನೀವು ಬಂದು ನೋಡೋದ್ರಂತ ಎಷ್ಟು ಚಲೋ ಸಂಬಂಧ ಆಯ್ತಂತಂದು. ನನ್ನ ಮಗಳಲ್ಲಿ ನಿನ್ನ ಮಗಳಲ್ಲಿ ನನ್ನ ಮಗಳ ಕಾಲು ಧೂಳಿಗೂ ಸಮ ಇಲ್ಲ ನಿನ್ನ ಮಗಳು. ನೋಡ್ಕೊತೀರ ನನ್ನ ಮಗಳ ಮದುವೆನ ಹೆಂಗೆ ಮಾಡ್ತೀನಿ ಅಂತಂದು ನಿಮ್ಗೆಲ್ರಿಗೂ ಕರೆಸ್ತೀನಂತ ಬಾಯಿ ತಕ್ಕೊಂಡು ನೋಡ್ಬೇಕು ನೀವು. ನನ್ನ ಮಗಳ ಮದುವೆನ ಹಂಗೆ ಮಾಡ್ತೀನಿ ನಾನು. ನೀನು ಅಷ್ಟ ನೋಡ್ತೀರ, ನಿನ್ನ ಮಗಳಲ್ಲ ನನ್ನ ಮಗಳ ಕಾಲು ಧೂಳಿಗೂ ಸಮ ಇಲ್ಲ ನಿನ್ನ ಮಗಳು. ನನ್ನ ಮಗಳು ಎದ್ರಾಗ ಕಮ್ಮಿ ಆಗಳ? ಅಂದ ಇಲ್ಲ, ಚಂದ ಇಲ್ಲ, ಓದಿಲ್ಲ, ಬರ್ದಿಲ್ಲ, ಎಲ್ಲದ್ರಾಗೂ ನಂಬರ್ 1 ಅದಾಳ ನನ್ನ ಮಗಳು. ನೋಡಂತೆ ಅಂತ ಎಂಥ ಸಂಬಂಧ ತರ್ತೀನಿ ಅಂತಂದು ನನಗೆ ನನ್ನ ಗಂಡ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗಳ ಮದುವೆನ ಚಲೋನತ್ತಂಗೆ ಮಾಡ್ತೀನಿ. ಏಯ್, ನೋಡ್ತೀರ ನಮ್ಮ ನೇತ್ರವನ್ನ ಮದುವೆಗೆ ನಿನ್ನನ್ನು ಮುಂದೆ ನಿಂದ್ರಿಸ್ತೀವಂತ, ಹೆಂಗೆ ಮಾಡ್ತೀವಂತಂದು ಕಣ್ಣಾರೆ ಕಣ್ಣು ತೆಗೆದು ನೋಡಂತಿ ಅಂತ ಚಲೋ ಸಂಬಂಧನ ತರ್ತೀವಿ. ಒಳ್ಳೆ ನಾಯಿಗೆ ಬಡಿಯೋ ಕೋಲಿದ್ದಂಗೆ ಅದಾಳ ನಿನ್ನ ಮಗಳು. ನಿನ್ನ ಮಗಳಿಗೇನು ಎಂಥ ಸಂಬಂಧ ತರ್ತಿ ಅಂತಂದು ನಾವು ನೋಡ್ತೀವಿ. ನೀ ಸುಮ್ಮನೆರ, ನನ್ನ ಮಗಳಿಗೆ ಹಾಗೆಲ್ಲ ಮಾತಾಡಿದೆ ಅಂದ್ರೆ ನೋಡು. ಮತ್ತೆ ಏನು ಮಾಡ್ತಿದ್ದಿ? ಏನು ಮಾಡೋಕ್ಕಾಗಲ್ಲ. ಮೊದಲು ನಿನ್ನ ಮಗಳಿಗೆ ಚಲೋ ಸಂಬಂಧನ ಹುಡುಕ, ಆಮೇಲೆ ಬಂದು ಇಲ್ಲಿ ಕಿಸ್ದಾಡಂತೆ ಅಂತ. ಇಷ್ಟೆಲ್ಲ ಮಾತಾಡೋ ಕುಂತಿರಲ್ಲ ನೀವು. ನೋಡ್ತಾ ಇರ್ರಿ, ನಿಮ್ಮನ್ನು ಹೆಂಗೆ ಬೀದಿಗೆ ಎಳಿಬೇಕಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ಏಯ್, ಏನು ಮಾಡ್ಕೊತಿದ್ದಿ? ಏನು ಮಾಡೋಕ್ಕಾಗೈತೆ ನಿನ್ನ ಕೈಯಾಗ? ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ಬೀದಿಗೆ ಎಳೆಯೋದಲ್ಲ, ನೀನು ಬೀದಿಗೆ ಬಂದಿದ್ದಿ. ಹುಷಾರು. ನೋಡೋಣ ನೋಡೋಣ, ಯಾರು ಬೀದಿಗೆ ಬರ್ತಾರ, ಯಾರು ಮನ್ಯಾಗ ಆರಾಮ್ ಇರ್ತಾರಂತಂದು. ನಿನ್ನ ಮಗಳು ಯಾವುದೋ ಆಫೀಸ್ನಾಗ ಬಾಸ್ ಅಂತ ಅವನ ಜೋಡಿ ಎಲ್ಲೋ ಫಾರ್ಮ್ ಹೌಸ್ಗೆ ಹೋಗಿದ್ಲಂತಲ್ಲ. ಅದು ಒಂದು 2 ದಿನ ಫಾರ್ಮ್ ಹೌಸ್ನಾಗ ಇದ್ಲಂತಲ್ಲ. ಛೀ, ಇಂಥ ಮಗಳ ಬಗ್ಗೆ ಈಕೆ ಮಾತಾಡಕ್ಕೆ ಬಂದ್ಬಿಟ್ಲಂಗ.
ಅದು ಅಲ್ದ ಇಷ್ಟು ದಿನ ಮನೆ ಬಿಟ್ಟು ಹೊರಗಡೆ ಬೇರೆ ಇದ್ಲು. ಎಲ್ಲೇ ಗೊತ್ತಾಗುತ್ತೆ ನಿನ್ನ ಮಗಳ ಎಂತಕಿ ಅಂತಂದು. ಏಯ್, ಹೆಚ್ಚಿಗೆ ಮಾತಾಡಬೇಡ ನೀನು ನನ್ನ ಮಗಳ ಬಗ್ಗೆ. ನನ್ನ ಮಗಳು ಏನಂತ ಅನ್ನೋದು ನನಗೆ ಗೊತ್ತೈತಿ. ನೀನು ಇಲ್ಲದೆಲ್ಲ ಮಾತಾಡಕ್ಕೆ ಹೋಗಬೇಡ ನನ್ನ ಮಗಳ ಬಗ್ಗೆ. ಹಾಂ, ಅವನು ಯಾರೋ ಬಾಸ್ ಅಂತಲ್ಲ, ಅವನಿಂದ ತಿರುಗಾಡ್ತಾಳಂತಿಕೆ. ಅವನು ಸರಿಯಾಗಿ ಯೂಸ್ ಮಾಡ್ಕೊಂಡು ಬಿಡ್ತಾನ ನಿನ್ನ ಮಗಳನ್ನ. ಅವಾಗ ಗೊತ್ತಾಕೈತಿ ನಿಂಗೆ. ಲಕ್ಷ್ಮಕ್ಕ, ನನ್ನ ಕಪಾಳಕ್ಕೆ ಹೊಡೆದಿಲ್ಲ ನೀನು. ನೋಡ್ತಿರೋ ಈ ಸೇಡನ್ನು ಹೆಂಗೆ ತೀರ್ಸ್ಕೊತೀನಂತ ನೋಡ್ತಿರೋ. ನಿನ್ನ ಮಗಳನ್ನ ಅದು ಯಾರ ಮದುವೆ ಹಾಕಾರೋ ನಾನು ನೋಡಬಿಡ್ತೀನಿ. ಅಯ್ಯ ನೇತ್ರವ, ಪಂಚವ ಹೋಗವ, ಯಾಕೆ ಬೇಸರ ಮಾಡ್ಕೊಂಡು ಹೋದ್ಲಕ್ಕೆ ನೇತ್ರ.